ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಲಾರಿ ಮುಷ್ಕರಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಲಾರಿ ಮುಷ್ಕರಕ್ಕೆ ಕರೆ ವಿಚಾರ. ಈ ಹಿಂದೆ ಪೆಟ್ರೋಲು ಡೀಸೆಲ್ ದರ ಏರಿಕೆ ಆಗಿತ್ತು, ಅವಾಗ ಯಾಕೆ ಇವರು ಮುಷ್ಕರ ಮಾಡಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಇದು. ಲಾರಿ ಮಾಲೀಕರಲ್ಲಿ ಮನವಿ ಮಾಡ್ತೇನೆ, ರಾಜಕೀಯಕ್ಕೊಳಗಾಗಬೇಡಿ. ಮುಷ್ಕರ ಮಾಡಿದರೆ ನಿಮಗೆ ನಷ್ಟ ಆಗುತ್ತೆ, ಬಂದ್ ಮಾಡಬೇಡಿ. ಒಂದು ದಿನ ಮುಷ್ಕರ ಮಾಡಿದರೆ ನಷ್ಟವನ್ನು ಭರಿಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ಲಾರಿ ಮಾಲೀಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಲಾರಿ ಮುಷ್ಕರಕ್ಕೆ ಈಗ ಕರೆಯನ್ನು ಕೊಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಈ ಹಿಂದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿತ್ತು, ಅದಕ್ಕೆ ಯಾಕೆ ನೀವು ಪ್ರತಿಭಟನೆ ಮಾಡಲಿಲ್ಲ ಅಂತ ಕೂಡ ಮಾತನಾಡಿದ್ದಾರೆ. ಡೀಸೆಲ್ ಬೆಲೆ ಸರ್ಕಾರ 7 ತಿಂಗಳಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳು 15ನೇ ತಾರೀಕು 3 ರೂಪಾಯಿ, ಈಗ 2 ರೂಪಾಯಿ. 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಲಾರಿಯವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಇದು ನಮಗೆ ಮಾತ್ರ ಅಲ್ಲ, ಸಾಮಾನ್ಯ ಜನಗಳಿಗೆ ತರಕಾರಿ ಇಂದ ಸಿಮೆಂಟ್ ಬರೋದ್ರಿಂದ, ಸ್ಟೀಲ್ ಬರೋದ್ರಿಂದ ಎಲ್ಲ ಮೆಟೀರಿಯಲ್ಗೆ ಜಾಸ್ತಿ ಆಗುತ್ತೆ. ಸರ್ಕಾರ ಅದನ್ನು ಯೋಚನೆ ಮಾಡಿಲ್ಲ. ಒಂದು ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ, ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅವರಿಂದ ಮಾಡೋದ್ರಿಂದ ಏನೋ ಆಗುತ್ತೆ ಅಂತ ಸರ್ಕಾರ ತಿಳ್ಕೊಳ್ಳೋದಿಲ್ಲ. ಹಿಂದೆ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಕೆ ಆಗಿತ್ತಲ್ಲ, ಅವತ್ತು ಯಾಕೆ ಮುಷ್ಕರ ಮಾಡಲಿಲ್ಲ? ಅವತ್ತು ಮಾಡ್ಬೋದಾಯ್ತು, ಅವತ್ತು ಎಲ್ಲ ಮುಷ್ಕರ ಮಾಡ್ಬೋದಾಯ್ತಲ್ಲ. ಹಿಂದೆ ಎಲ್ಲಿವರೆಗೂ ಹೋಯ್ತು ಪೆಟ್ರೋಲು ಡೀಸೆಲ್ ಬೆಲೆ? ಇದು ಕೆಲವು ರಾಜಕಾರಣದ ಪ್ರಯತ್ನ ಅಂತ ಕಾಣ್ತದೆ. ಈಗ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಲಾರಿ ಮಾಲೀಕರಿಗೆ, ಸುಮ್ಮನೆ ರಾಜಕೀಯಕ್ಕೆ ಒಳಗಾಗಕ್ಕೆ ಹೋಗಬೇಡಿ. ಈಗ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಲಾರಿ ಮಾಲೀಕರಿಗೆ, ರಾಜಕೀಯಕ್ಕೆ ಮಣಿಯಕ್ಕೆ ಹೋಗಬೇಡಿ. ನೀವು ಬದುಕು, ನೀವು ಸರ್ಕಾರ ಜೊತೆಗಿರಬೇಕು. ಮೊದಲಿಂದನೂ ನೀವು ಜಾಸ್ತಿ ಮಾಡಿದಾಗ ಸ್ಟ್ರೈಕ್ ಮಾಡ್ಕೊಂಡು ಬಂದಿದ್ರೆ ಹೋಗ್ಬೋದಾಯಿತು. ಇದು ಸುಮ್ಮನೆ ಏನು ಫಲ ಆಗೋದಿಲ್ಲ. ದಯವಿಟ್ಟು ಬೇಡ, ನಿಮ್ಮ ಬದುಕನ್ನು ಮಾಡ್ಕೊಂಡು ಹೋಗ್ಬಿಡಿ. ಒಂದಿನ ನೀವು ಏನಾದ್ರು ಮುಷ್ಕರ ಮಾಡಿದ್ರೆ ಆ ಲಾಸ್ಟೇ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ. ನಿಮಗೆ ಬಡ್ಡಿ ಕಟ್ಟಬೇಕಾಯ್ತದೆ, ಇದನ್ನು ಸಾಲಕ್ಕೆ ಬ್ಯಾಂಕ್ ಕಟ್ಟಬೇಕಾಯ್ತದೆ, ಕೂಲಿ ಮಾಡೋರು ಕೆಲಸ ಕೊಡಬೇಕಾಯ್ತದೆ, ಡ್ರೈವರ್ ಸಂಬಳ ಕೊಡಬೇಕಾಗ್ತದೆ. ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಾನು ನಮ್ರತೆಯಿಂದ ನಮ್ಮ ಎಲ್ಲ ಲಾರಿ ಮಾಲೀಕರಿಗೆ ಮನವಿ ಮಾಡ್ತೀನಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ವಿನಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಡಿಸಿಎಂ ಡಿಕೆ ಶಿವಕುಮಾರ್ ಒಂದಿನದ ನಷ್ಟದ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಬೆಲೆ ಏರಿಕೆಯಿಂದ ಪ್ರತಿನಿತ್ಯವೂ ಕೂಡ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಆ ಬಗ್ಗೆ ಗಮನಕ್ಕೆ ಬಂದಿಲ್ವಾ ಅಂಥೇಳಿ ಉಪಮುಖ್ಯಮಂತ್ರಿಗಳಿಗೆ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ಈಗಾಗಲೇ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ಏಪ್ರಿಲ್ 15ಕ್ಕೆ ಲಾರಿ ಮಾಲೀಕರ ಸಂಘ ಈಗಾಗಲೇ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥದ್ದು. ಈ ಒಂದು ಬಂದ್ಗೆ ಕರೆ ನೀಡಿರುವಂಥ ವಿಚಾರ ಕುರಿತು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹಿಂದೆ ಕೂಡ ಸಾಕಷ್ಟು ಬಾರಿ ಡೀಸೆಲ್ ದರ ಏರಿಕೆಯಾಗಿತ್ತು, ಆಗ ಯಾಕೆ ನೀವು ಮುಷ್ಕರವನ್ನು ಮಾಡಲಿಲ್ಲ? ಹಿಂದೆಯೂ ಕೂಡ ಬಿಜೆಪಿ ಸರ್ಕಾರ ಹಲವು ಬಾರಿ ಪೆಟ್ರೋಲ್ ಡೀಸೆಲ್ ಎರಡರ ದರವನ್ನು ಕೂಡ ಏರಿಸಿದೆ, ಆಗ ಯಾವುದೇ ರೀತಿಯ ಒಂದು ಮುಷ್ಕರವನ್ನು ಮಾಡಲಿಲ್ಲ. ಈಗ ಮಾತ್ರ ಮುಷ್ಕರವನ್ನು ಮಾಡ್ತಾ ಇದ್ದೀರಿ. ಲಾರಿ ಮಾಲೀಕರು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಒತ್ತಡಕ್ಕೆ ಮಣಿಯಬಾರ್ದು, ರಾಜಕೀಯ ಕಾರಣಕ್ಕಾಗಿ ಈ ರೀತಿಯ ಮುಷ್ಕರಗಳನ್ನ ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಜೊತೆಗೆ ಈ ರೀತಿ ಬಂದ್ ಮಾಡಿದ್ರೆ ನಿಮಗೆ ಕೂಡ ಲಾಸ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಈಗ ಲಾರಿ ಮಾಲೀಕರು EMI ಕಟ್ಟಬೇಕಾಗುತ್ತೆ, ಡ್ರೈವರ್ಗಳಿಗೆ ಸಂಬಳ ಕೊಡಬೇಕಾಗುತ್ತೆ, ಸಾಕಷ್ಟು ರೀತಿಯ ಅವರು ಖರ್ಚು ವೆಚ್ಚಗಳಿರ್ತವೆ. ಆ ಒಂದು ದಿನದ ಒಂದು ಕೆಲಸ ಸ್ಥಗಿತ ಆದರೆ ಅದರ ಖರ್ಚನ್ನು ಭರಿಸಲಿಕ್ಕೆ ಕೂಡ ನಿಮಗೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಯಾರು ಕೂಡ ಬಂದನ್ನು ಮಾಡಬಾರ್ದು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಈ ಲಾರಿ ಮಾಲೀಕರ ಸಂಘ ಏನು ಬಂದ್ಗೆ ಕರೆ ನೀಡಿದೆ, ಇದರಿಂದ ಸಾಕಷ್ಟು ಅನಾನುಕೂಲಗಳಾಗ್ತಾ ಇದೆ. ಯಾಕಂದರೆ ಡೀಸೆಲ್ ದರ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಟೋಲ್ ದರ ಕೂಡ ಏರಿಕೆಯಾಗಿದೆ. ಇದರಿಂದಾಗಿ ಲಾರಿ ಮಾಲೀಕರಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಲಾರಿ ಮಾಲೀಕರ ಸಂಘ ಇದೀಗ ಬಂದ್ಗೆ ಕರೆಯನ್ನು ನೀಡಿರುವಂಥದ್ದು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿ ಮಾಡುವಂಥ ಮೂಲಕ ಈ ಒಂದು ಬಂದನ್ನು ಕೈಬಿಡಿ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ, ಸರ್ಕಾರ ಏನಾದರೂ ಲಾರಿ ಮಾಲೀಕರನ್ನ ಕರೆದು ಮಾತನಾಡುವಂಥ ಕೆಲಸವನ್ನು ಮಾಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.